ಲಿಫ್ಟ್ ಏರಿಯಾ ಸಿಗ್ತಾ ಇದೆ ಅಂಡ್ ಬ್ಯಾಕ್ ಗ್ರೌಂಡ್ ನೀರು ಕೂಡ ಫ್ಲೋ ಆಗ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಅಂಡ್ ಇದೆಲ್ಲ ನಮಗೆ ನ್ಯಾಚುರಲ್ ಸ್ಟೋನ್ ಬರ್ತಾ ಇದೆ. ಎಷ್ಟು ಟ್ರೆಡಿಷನಲ್ ಆಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ರೆ ಕಂಪ್ಲೀಟ್ ಟೀ ಕುಡ್ ಬರ್ತಾ ಇದೆ ನಮ್ಗೆ ಇದು ಒನ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ನಿಮಗೆ ಹೋಮ್ ಟೂರ್ ಮಾಡಿದಾಗ ಇನ್ನೂ ತುಂಬಾ ಲಕ್ಸುರಿಯಾಗಿ ಕಾಣಿಸುತ್ತೆ ಮನೆ. ಕಾಮನ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆ. ಅದು ಹೇಗಿದೆ ಡಿಫ್ರೆಂಟ್ ಆಗಿ ಅಂತ ತೋರಿಸ್ತೀನಿ ಬನ್ನಿ. 2 ಮಾಸ್ಟರ್ ಬೆಡ್ರೂಮ್ ಮತ್ತೆ ಒಂದು ಕಿಡ್ಸ್ ಬೆಡ್ರೂಮ್ ಅಂತಾನೂ ಹೇಳ್ಬೋದು. ಇಲ್ಲಿ ನಮಗೆ ಒಂದು ಬಾಲ್ಕನಿ ಕೂಡ ಇದೆ, ರಿಲ್ಯಾಕ್ಸಿಂಗ್ ಮಾಡೋದಕ್ಕೆ ಬಾಲ್ಕನಿ ಕೂಡ ಇದೆ. ಅಂಡ್ ಇಂಟೀರಿಯರ್ ಸ್ವಲ್ಪ ಚೇಂಜಸ್ ಹೋಗಿದ್ದಾರೆ, ಇಲ್ಲಿ ಇಂಟೀರಿಯರ್ ಬೇರೆ ಇದೆ. ಸೊ ನೀವು ವಾಶ್ರೂಮ್ಸ್ ಕೂಡ ಇಷ್ಟು ಲಕ್ಸುರಿಯಸ್ ಆಗಿದೆ ಅಂತ ಅನ್ಕೋಬೋದು, ಯಾಕಂದ್ರೆ ಅಷ್ಟು ತುಂಬ ಲಕ್ಸುರಿಯಸ್ ಆಗಿ ಬಂದಿದೆ. ಆ್ಯಂಡ್ ಡಿಸೈನ್ಸ್ ಆಗಲಿ ಮತ್ತು ಇದೆಲ್ಲ ನೀವು ಸೇಮ್ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿರೋದು. ಇಲ್ಲೂ ಕೂಡ ನಮಗೆ ಒಂದು ಬೇ ವಿಂಡೋ ಟೈಪ್ ಬರ್ತಾ ಇದೆ. ಆ್ಯಂಡ್ ಇದನ್ನೆಲ್ಲ ನೋಡ್ಬೋದು ನೀವು, ಎಷ್ಟು ಸ್ಪೇಸ್ನ ಎಲ್ಲೂ ವೇಸ್ಟ್ ಮಾಡ್ದಂಗೆ ತುಂಬ ಯುಟಿಲೈಸೇಷನ್ ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ನಮಸ್ಕಾರ, ನಾನು ಕುಸುಮಾ ಗೈಡ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಇಂದ. ಸೊ ಇವತ್ತು ನಾನು ನಿಮಗೆ ಮತ್ತೊಂದು ಹೋಮ್ ಟೂರ್ ತೋರ್ಸೋಕ್ಕೆ ಅಂತ ರಿಪೋರ್ಟ್ ಮಾಡಿದ್ದೀನಿ. ಇವತ್ತು ನಾವು ಕುಗ್ರಾಲದಲ್ಲಿದ್ದೀವಿ. ಈ ಮನೆ 30x40 ಡೈಮೆನ್ಷನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಆಕ್ಚುಲಿ 30x40 ಸೈಜ್ ಡೈಮೆನ್ಷನ್ ಅಂತಾನೆ ಗೊತ್ತಾಗಲ್ಲ, ಅಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ ಎಲಿವೇಶನ್ ಎಲ್ಲ. ಮತ್ತು ಒಳಗಡೆ ಕೂಡ ಮನೆ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಇದು ಆಲ್ರೆಡಿ ನಾನು ನಿಮಗೆ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ಇವತ್ತು ಆಕ್ಚುಲಿ ಇದು ಗೃಹ ಪ್ರವೇಶ ಆಗಿದೆ, ಆಗ್ಬಿಟ್ಟು ಇವಾಗ ಇಂಟೀರಿಯರ್ ವರ್ಕ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ತೋರ್ಸಕ್ಕೆ ಕರ್ಕೊಂಡ್ಬಂದು, ಇನ್ನು ಅಷ್ಟು ಕ್ಲೀನಿಂಗ್ ಆಗಿಲ್ಲ ಈ ಮನೆ. ಸೊ ಆಫ್ಟರ್ ಒಂದ್ಸತಿ ಕ್ಲೀನಿಂಗ್ ಆಗಿ ಇನ್ನೇನು ಕ್ಲೈಂಟ್ ಮನೆಗೆ ಶಿಫ್ಟ್ ಆಗ್ತಾರೆ ಅನ್ನುವಾಗ ಒನ್ ಡೇ ಬಿಫೋರ್ ನಾನು ನಿಮಗೆ ಮತ್ತೆ ಇದನ್ನ ವಿಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ಅವಾಗ ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಮನೆ ಹೇಗಿದೆ ಅಂತ ಜಸ್ಟ್ ನಿಮಗೆ ತೋರಿಸ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ, ಅದನ್ನ ನೀವು ಮಾತ್ರ ನೋಡ್ಕೊಂಡು ಬನ್ನಿ. ಎಲಿವೇಶನ್ ನೀವು ಅಬ್ಸರ್ವ್ ಮಾಡ್ಬೋದು. ನಮಗೆ ಗೇಟ್ ಅಂತ ಬಂದಾಗ ಮೇನ್ ಗೇಟ್ ನೋಡಿ, ಕಂಪ್ಲೀಟ್ ಫಾಂಡಮ್ಯಾಕ್ಸ್ ಬೋರ್ಡ್ ನ ಯೂಸ್ ಮಾಡಿ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ನ ಮಾಡಿರೋದು. ನೀವು ಗೇಟ್ ನ ನೋಡ್ಬೋದು, ಕಂಪ್ಲೀಟ್ ಇದು ಫಾಂಡಮ್ಯಾಕ್ಸ್ ಬೋರ್ಡ್ ನ ಯೂಸ್ ಮಾಡಿ CNC ಕಟ್ಟಿಂಗ್ MS ಅಲ್ಲಿ CNC ಕಟ್ಟಿಂಗ್ ಡಿಸೈನ್ ನ ಮಾಡಿರೋದು. ಇನ್ ಗೇಟ್ ನಮ್ಗಿದು 8 ಫೀಟ್ ಗೇಟ್ ಬರ್ತಾ ಇದೆ. ಇನ್ ವಿಡ್ತ್ ನೋಡೋಕೋದ್ರೆ ನಮ್ಗಿದು 20 ಫೀಟ್ ಬರ್ತಾ ಇದೆ. ಕಾರ್ ಪಾರ್ಕಿಂಗ್ ಎಲ್ಲ ತುಂಬಾ ಈಸಿಯಾಗಿ ಆಗುತ್ತೆ. ಅಂಡ್ ನೀವು ಇಲ್ಲಿ ನೋಡ್ಬೋದು, ಇದು ನಮ್ಗೆ ನೇಮ್ ಬೋರ್ಡ್ ಬರ್ತಾ ಇದೆ. ನೇಮ್ ಬೋರ್ಡ್ ಹಿಂದೆ ಹಾಕಿರೋದು ಬ್ಯಾಕ್ ಗ್ರೌಂಡ್ ಎಲ್ಲ ನ್ಯಾಚುರಲ್ ಸ್ಟೋನ್ ಬರ್ತಾ ಇದೆ. ವಿತ್ ಇಲ್ಲೊಂದು ಸ್ಪಾಟ್ ಲೈಟ್ ಕೂಡ ಕೊಟ್ಟಿದೀವಿ. ಅಂಡ್ ನೇಮ್ ಬೋರ್ಡ್ ಕೂಡ ಅಷ್ಟೇ ಯೂನಿಕ್ ಆಗಿದೆ ಅಂತ ಹೇಳ್ಬೋದು, ಮೈಸೂರು ಅಂತ. ಅಂಡ್ ನಮ್ಗೆ ಇಲ್ಲಿ ಈ ಕಡೆ ನೋಡೋದಾದ್ರೆ ನೀವು, ಇಲ್ಲೂ ಅಷ್ಟೇ ನಾವು ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದೀವಿ. ಅಂಡ್ ಅಲ್ಲೂ ಅಷ್ಟೇ ನೀವು ನೋಡ್ಬೋದು, ಅಲ್ಲೂ ಕಂಪ್ಲೀಟ್ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿ ಫುಲ್ಲು ಇಲ್ಲಿಂದ ಅಪ್ ಟು ರೂಫ್ ವರ್ಗು ಕೂಡ ಇಲ್ಲಿ ಫಾಂಡಮ್ಯಾಕ್ಸ್ ಬೋರ್ಡ್ ಬರ್ತಾ ಇದೆ. ಅಂಡ್ ಅದು ಅಷ್ಟೇ ಬರ್ಗೋಲಾ ಟೈಪ್ ಅಲ್ಲಿ ಸಿವಿಲ್ ಅಲ್ಲಿ ವರ್ಕ್ ಮಾಡಿರೋದು ಅದು. ಅಂಡ್ ನೀವು ರೈಟ್ ಸೈಡ್ ನೋಡೋದಾದ್ರೆ ಇಲ್ಲೆಲ್ಲ SS ರೇಲಿಂಗ್ ವಿತ್ ಟಫನ್ ಗ್ಲಾಸಸ್ ಬರ್ತಾ ಇದೆ. ಅಂಡ್ ನೀವು ನೋಡ್ಬೋದು ಅದೆಲ್ಲ PVC ಪ್ಯಾನಲ್ ಮಾಡಿರೋದು. ಅದೆಲ್ಲ ಏನಕ್ಕಪ್ಪ ಅಂದ್ರೆ ಎಲಿವೇಶನ್ ಮ್ಯಾಚ್ ಮಾಡೋದಕ್ಕೆ ಆ ಡಿಸೈನ್ ನ ನಾವು ಮಾಡಿರೋದು. ಸೊ ಬನ್ನಿ ಒಳಗಡೆ ಹೋಗೋಣ. ಇನ್ನ ರೋಡ್ ಇಂದ ಮನೆ ಅಂತ ಬಂದಾಗ ನಮ್ಗೆ 1.5 ಫೀಟ್ ಅಲ್ಲಿ ಇದು ಮನೆ ಸಿಗ್ತಾ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಇದು ನಮ್ಗೆ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಕಾರ್ ಪಾರ್ಕಿಂಗ್ ಏರಿಯಾ. ಅಂಡ್ ಫ್ಲೋರಿಂಗ್ ಎಲ್ಲ ನಾರ್ಮಲ್ ಕಾರ್ ಪಾರ್ಕಿಂಗ್ ಟೈಲ್ಸ್ ನ ಯೂಸ್ ಮಾಡಿರೋದು. ಅಂಡ್ ನೀವು ರೂಫ್ ಪಿಲ್ಲರ್ ಗಳನ್ನ ನೋಡ್ಬೋದು, ಇದಕ್ಕೆಲ್ಲ ಲಪೋತ್ರನ ಯೂಸ್ ಮಾಡಿದೀವಿ ನಾವು ಪಿಲ್ಲರ್ಸ್ಗೆಲ್ಲ. ಅಂಡ್ ಇಲ್ಲಿ ನಮ್ಗೆ ಇನ್ನೇನ್ ಬರ್ತಾ ಇದೆ, 1 BHK ಹೌಸ್ ಸಿಗ್ತಾ ಇದೆ ವಿತ್ ನಮ್ಗೆ ಇಲ್ಲಿ ಲಿಫ್ಟ್ ಏರಿಯಾ ಸಿಗ್ತಾ ಇದೆ. ಇದೆಲ್ಲ ನೀವು ನೋಡ್ಬೋದು, ಡೋರ್ಸ್ ಎಲ್ಲ ಟೀಕುಡ್ ಡೋರ್ ನ ಮಾಡಿರೋದು. ಸೇಮ್ ಸಿಮಿಲರ್ ಇದೆ 2 ಡೋರು ಕೂಡ. ಅಂಡ್ ಮಧ್ಯದಲ್ಲಿ ಗ್ರಾನೈಟ್ ಅಲ್ಲಿ ಬೀಡಿಂಗ್ ಮಾಡಿರೋದು. ಸೊ ಇದೆಲ್ಲ ಕಂಪ್ಲೀಟ್ ಗ್ರಾನೈಟ್ ಬೀಡಿಂಗ್ ಮಾಡಿರೋದು. ಇಲ್ಲಿ ನಮ್ಗೆ ಒಂದು ವಿಂಡೋ ಸಿಗ್ತಾ ಇದೆ. ಅಂಡ್ ನೀವು ವಾಲ್ ಕ್ಲಾಡಿಂಗ್ ಎಲ್ಲ ನೋಡಿದ್ರೆ 2x4 ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿದೀವಿ ವಾಲ್ಗೆಲ್ಲ. ಇಲ್ಲಿ ನಮ್ಗೆ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿರೋದು. ಅಂಡ್ ಸೆಟ್ ಬ್ಯಾಕ್ 1.5 ಫೀಟ್ ನಮ್ಗೆ ಇಲ್ಲಿ ಸೆಟ್ ಬ್ಯಾಕ್ ನ ಪ್ರೊವೈಡ್ ಮಾಡಿದೀವಿ. ಸೊ ಇಲ್ಲಿ ಎಂಟ್ರಿ ಆಗುವಾಗ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಫೌಂಟೈನ್ ನ ಮಾಡಿರೋದು. ಅಂಡ್ ಬ್ಯಾಕ್ ಗ್ರೌಂಡ್ ನೀರ್ ಕೂಡ ಫ್ಲೋ ಆಗ್ತಾ ಇದೆ, ನೀವೇ ನೋಡ್ತಾ ಇರ್ಬೋದು. ಅಂಡ್ ಇದೆಲ್ಲ ನಮ್ಗೆ ನ್ಯಾಚುರಲ್ ಸ್ಟೋನ್ ಬರ್ತಾ ಇದೆ ವಿತ್ ಇಲ್ಲಿ ನಮ್ಗೆ ಒಂದು ಗಣೇಶದು ಡಿಸೈನ್ ನ ಮಾಡಿರೋದು. ಸೊ ಇಲ್ಲೆಲ್ಲಾನು ಅಷ್ಟೇ, ಇಲ್ಲಿ ಮತ್ತೆ ಸ್ಪಾಟ್ ಲೈಟ್ ಕೂಡ ಪ್ರೊವೈಡ್ ಮಾಡಿದೀವಿ. ಆಕ್ಚುಲಿ ಇದು ಮಾರ್ನಿಂಗ್ ನೋಡೋದಕ್ಕಿಂತ ನಮ್ಗೆ ಈವ್ನಿಂಗ್ ಅಥವಾ ನೈಟ್ ಟೈಮ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆನ ನಮ್ಗೆ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಕಂಪ್ಲೀಟ್ ಅದು ಓನರ್ ಪರ್ಪಸ್ ಬರ್ತಾ ಇದೆ. ಅಂಡ್ ಇದು ನಮ್ಗೆ ಸ್ಟೇರ್ ಕೇಸ್ ಎಲ್ಲ 3 ಫೀಟ್ ಅಲ್ಲಿ ನಮ್ಗೆ ಸ್ಟೇರ್ ಕೇಸ್ ಸಿಗ್ತಾ ಇದೆ. ಇದೆಲ್ಲ SS ರೇಲಿಂಗ್ಸ್ ಬರ್ತಾ ಇದೆ. ಸೊ ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದು ಕೂಡ ಅಷ್ಟೇ ಲಪೋತ್ರನ ಯೂಸ್ ಮಾಡಿರೋದು. ಬನ್ನಿ ಮೇಲ್ ಹೋಗೋಣ. ಅಂಡ್ ನೀವು ನೋಡ್ಬೋದು, ಯೂಶಲಿ ಯಾರು ಈ ತರ ಕಂಪ್ಲೀಟ್ ಆಗಿ ಟೈಲ್ಸ್ ನ ಕವರ್ ಮಾಡಿಸ್ಕೊಳ್ಳಲ್ಲ. ಇವ್ರು ಕಂಪ್ಲೀಟ್ ಇದಕ್ಕೆಲ್ಲ ಮೇಂಟೆನೆನ್ಸ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು 2x4 ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ. ಅಂಡ್ ನಾನು ಹೇಳಿದ್ನಲ್ಲ ನಿಮ್ಗೆ, ಇದೆಲ್ಲ ಕಂಪ್ಲೀಟ್ SS ರೇಲಿಂಗ್ ಟಫನ್ ಗ್ಲಾಸಸ್ ಬರ್ತಾ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇವಾಗ ನಾವು ಒಳಗಡೆ ಎಂಟ್ರಿ ಆಗ್ತಾ ಇದೀವಿ. ಸೊ ನೀವು ಅದಕ್ಕೂ ಮುಂಚೆ ನೋಡ್ಬೋದು, ಇದು ನಮ್ಗೆ ಮೇನ್ ಡೋರ್ ಬರ್ತಾ ಇದೆ.
ಎಷ್ಟು ಟ್ರೆಡಿಷನಲ್ ಆಗಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ರೆ ಕಂಪ್ಲೀಟ್ ಟೀ ಕುಡ್ ಬರ್ತಾ ಇದೆ ನಮ್ಗಿದು. ಅಂಡ್ ನೀವು ಹ್ಯಾಂಡಲ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಅಂಡ್ ಇದ್ರ ಪ್ರೈಸ್ ಎಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಇದು ಕಂಪ್ಲೀಟ್ ಹೋಮ್ ಟೂರ್ ಮತ್ತೆ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಕನ್ಸ್ಟ್ರಕ್ಷನ್ ಕಾಸ್ಟ್ ಅಷ್ಟೇ ಎಲ್ಲ ಆ ವಿಡಿಯೋದಲ್ಲಿ ನಾನು ನಿಮಗೆ ರಿವೀಲ್ ಮಾಡ್ತೀನಿ. ಇವಾಗ ಜಸ್ಟ್ ನನಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಮನೆ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ ಮನೆ ಅಂತ ಹೇಳ್ಬಿಟ್ಟು, ತುಂಬಾ ವಿಶಾಲವಾಗಿದೆ ಮನೆ. ಫ್ಲೋರಿಂಗ್ ಎಲ್ಲ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿರೋದು. ಇದೆಲ್ಲ ನಮಗೆ 110 per square feet ಬೀಳುತ್ತೆ. ಇಲ್ಲಿ ನಮಗೆ ಒಂದು ಟಿವಿ ಯೂನಿಟ್ ಬರ್ತಾ ಇದೆ. ಅಂಡ್ ಫಾಲ್ ಸೀಲಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇದು ಒನ್ಸ್ ಕಂಪ್ಲೀಟ್ ಆದ್ಮೇಲೆ ನಾನು ನಿಮ್ಗೆ ಹೋಮ್ ಟೂರ್ ಮಾಡಿದಾಗ ಇನ್ನೂ ತುಂಬಾ ಲಕ್ಸುರಿಯಾಗಿ ಕಾಣಿಸುತ್ತೆ ಮನೆ. ಇದು ನಮ್ಗೆ ಲಿವಿಂಗ್ ಏರಿಯಾ ಸಿಗ್ತಾ ಇದೆ ವಿತ್ ನಮ್ಗೆ ಇಲ್ಲಿ ಒಂದು ಪೂಜಾ ರೂಮ್ ಸಿಗ್ತಾ ಇದೆ. ಎಂಟ್ರೆಲ್ಲ ಕಾಣಿಸುತ್ತೆ ನಿಮ್ಗೆ. ಇದು ನಮ್ಗೆ ಪೂಜಾ ರೂಮ್ ಬರ್ತಾ ಇದೆ. ಇದ್ರ ಸೈಜ್ ಎಲ್ಲಾನು ಅಷ್ಟೇ ನಿಮಗೆ ಒನ್ಸ್ ಇನ್ನೊಂದ್ಸತಿ ಹೋಮ್ ಟೂರ್ ಮಾಡ್ತೀನಲ್ಲ ಅವಾಗ ಸೈಜ್ ಎಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಡೋರ್ ಬರ್ತಾ ಇದೆ, ನೀವೇ ನೋಡ್ತಾ ಇದು ಕಂಪ್ಲೀಟ್ ಟೀ ಕೂಡ ಬಂದಿದೆ. ಅಂಡ್ ಡಿಸೈನ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಇದೆಲ್ಲ. ಸೊ ಒಳಗಡೆ ನೋಡಿ, ಪೂಜಾ ರೂಮ್ ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಅಂಡ್ ಈಚೆ ಕಡೆ ಕೂಡ ವುಡ್ ಅಲ್ಲಿ ಡಿಸೈನ್ ಮಾಡಿರೋದು. ಇಲ್ಲಿ ನಮ್ಗೆ ಗ್ಲಾಸ್ ಫಿಟ್ಟಿಂಗ್ ಬರ್ತಾ ಇದೆ. ಇದೆಲ್ಲ ನಮ್ಗೆ ಗ್ಲಾಸ್ ಫಿಟ್ಟಿಂಗ್ ಬರ್ತಾ ಇದೆ. ಇದು ನಮ್ಗೆ ಕಿಚನ್ ಏರಿಯಾ ಸಿಗ್ತಾ ಇದೆ. ಕಿಚನ್ ಕಮ್ ಡೈನಿಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಇಲ್ಲೊಂದು ಹ್ಯಾಂಡ್ ವಾಶ್ ಕೂಡ ಪ್ರೊವೈಡ್ ಮಾಡಿದೀವಿ. ಸೊ ಇದೊಂದು ಹ್ಯಾಂಡ್ ವಾಶ್ ಏರಿಯಾ ಬರ್ತಾ ಇದೆ ನಮ್ಗೆ. ನೀವೇ ನೋಡ್ಬೋದು ಹ್ಯಾಂಡ್ ವಾಶ್ ಏರಿಯಾ ಎಷ್ಟು ಕ್ಯೂಟ್ ಆಗಿದೆ ಅಂತ ನೀವೇ ನೋಡ್ಬೋದು. ಕಾಫಿ ಮಗ್ ಬರುತ್ತಲ್ಲ ಆ ತರ ಈ ಡಿಸೈನ್ ನ ಇವ್ರು ಮಾಡಿಸ್ಕೊಂಡಿದ್ದಾರೆ. ಇದು ನಮ್ಗೆ ಕಿಚನ್ ಏರಿಯಾ ಸಿಗ್ತಾ ಇದೆ ಇಲ್ಲಿ ನಮ್ಗೆ. ಅಂಡ್ ಇದು ನಮ್ಗೆ ಯು ಶೇಪ್ ಅಲ್ಲಿ ಇದು ಕಿಚನ್ ನಮ್ಗೆ ಸಿಗ್ತಾ ಇರೋದು. ಕೌಂಟರ್ ಟಾಪ್ ಎಲ್ಲ ನೋಡೋದ್ರೆ ಇದೆಲ್ಲ ಕ್ವಾಡ್ಸ್ ನ ಯೂಸ್ ಮಾಡಿದೀವಿ ನಾವು. ಇದು ನಮ್ಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಅಂಡ್ ಇಂಟೀರಿಯರ್ ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇದೆಲ್ಲ ನೀವು ವಾಲ್ ಹಾಕಿರೋದು ನೋಡ್ಬೋದು 2x4 ಟೈಲ್ಸ್ ಬರ್ತಾ ಇದೆ. ನಾನು ಯೂಶಲಿ ನಿಮ್ಗೆ ನಾರ್ಮಲ್ ಟೈಲ್ಸ್ ನ ತೋರಿಸ್ತಾ ಇದೆ, ಡಿಸೈನ್ ಟೈಲ್ಸ್ ನ ಯಾವತ್ತೂ ತೋರಿಸಿಲ್ಲ. ಇದು ನಮ್ಗೆ 2x4 ಟೈಲ್ಸ್ ಬರ್ತಾ ಇದೆ ವಾಲ್ ಹಾಕಿರೋದು. ಸೊ ಇವಾಗ ನಮ್ಗೆ ಇಲ್ಲಿ ಒಂದು ರೂಮ್ ಸಿಗ್ತಾ ಇದೆ. ಕಾಮನ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆ. ಅದು ಹೇಗಿದೆ ಡಿಫ್ರೆಂಟ್ ಆಗಿ ಅಂತ ತೋರಿಸ್ತೀನಿ ಬನ್ನಿ. ಇದೆಲ್ಲ ನಮ್ಗೆ ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ. ನೋಡೋದಕ್ಕೆ ನಿಮ್ಗೆ ಟೀ ಕುಡ್ ತರ ಕಾಣಿಸ್ಬೋದು, ಬಟ್ ಇದು ಪಾಲಿಶ್ ಮಾಡಿರೋದು ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ. ಇದು ನಮ್ಗೆ ಒಂದು ರೂಮ್ ಸಿಗ್ತಾ ಇದೆ. ಅಂಡ್ ಕಂಪ್ಲೀಟ್ ನೀವು ನೋಡ್ತಾ ಇರ್ಬೋದು ಈ ಮನೆನ ನೀವೆಲ್ಲೂ ಸಿಂಪಲ್ ಆಗಿ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಅಷ್ಟು ಲಕ್ಸುರಿಯಾಗಿ ಬಂದಿದೆ ಮನೆ. ಅಂಡ್ ಇಂಟೀರಿಯರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಕಾಮನ್ ವಾಶ್ರೂಮ್ ಅಂತ ಹೇಳಿದ್ನಲ್ಲ, ಕಾಮನ್ ವಾಶ್ರೂಮ್ ಆಗುತ್ತೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಆಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇರೋದು ಬನ್ನಿ. ಅಂಡ್ ನೀವು ಇಲ್ಲಿ ನೋಡ್ಬೋದು ಲೈಟ್ಸ್ ಕೂಡ ಅಷ್ಟೇ ಯೂನಿಕ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಲಿಶಾ ಬ್ರಾಂಡ್ ನ ಯೂಸ್ ಮಾಡಿರೋದು. ಇದು ನಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಆಗುತ್ತೆ. ಅಂಡ್ ಆ ಕಡೆಯಿಂದ ಬಂದ್ರೆ ನಮ್ಗೆ ಇದು ಕಾಮನ್ ವಾಶ್ರೂಮ್ ಕೂಡ ಆಗುತ್ತೆ. ಈ ಕಡೆಯಿಂದ ಬಂದ್ರೆ ಇಲ್ಲಿ ನಮ್ಗೆ ಕಾಮನ್ ವಾಶ್ರೂಮ್ ಕೂಡ ಆಗುತ್ತೆ. ಸೊ ಇದು ನಮ್ಗೆ ಡ್ರೈ ಅಂಡ್ ವೆಟ್ ಏರಿಯಾ ತರ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇವರು. ಇದೆಲ್ಲ ನೀವು ನೋಡ್ಬೋದು 2x4 ಟೈಲ್ಸ್ ನ ಯೂಸ್ ಮಾಡಿರೋದು. ತುಂಬಾ ಲಕ್ಸುರಿಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನಮ್ಗೆ ಒಂದ್ ಮಿರರ್ ಬಂದಿದೆ ವಿತ್ ನೀವು ಬ್ಯಾಕ್ ಗ್ರೌಂಡ್ ಕೂಡ ಟೈಲ್ಸ್ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಸಿಂಗಲ್ ಕಮೋಡ್ ಬಂದಿದೆ. ಇಲ್ಲಿಂದ ನಮ್ಗೆ ಇಲ್ಲಿ ಎಂಟ್ರಿ ಕೊಟ್ರೆ ಇದು ನಾರ್ಮಲ್ ವಾಶ್ರೂಮ್ ಕೂಡ ಆಗುತ್ತೆ. ಒಂದು ಹ್ಯಾಂಡ್ ವಾಶ್ ಏರಿಯಾನ ಪ್ರೊವೈಡ್ ಮಾಡಿದೀವಿ ಇಲ್ಲಿ. ಇಲ್ಲೆಲ್ಲ ನಮ್ಗೆ ಸ್ಟೋರೇಜ್ ಯೂನಿಟ್ ಬಂದಿದೆ. ನಾ ಹೇಳಿದ್ನಲ್ಲ ನಿಮ್ಗೆ ದೇವ್ರ ಮನೆಯಿಂದ ಇಲ್ಲಿ ಗ್ಲಾಸ್ ಫಿಟ್ಟಿಂಗ್ ಬಂದಿದೆ ಅಂತ. ಸೊ ಒಳಗಡೆಯಿಂದ ತೋರಿಸ್ತೆ ಅನ್ಸುತ್ತೆ. ಇದು ದೇವ್ರ ಮನೆ ಗ್ಲಾಸ್ ಫಿಟ್ಟಿಂಗ್ ಇಲ್ಲಿ ಬಂದಿದೆ. ಅಂಡ್ ನಮ್ಗೆ ಇಲ್ಲಿ ಲಿಫ್ಟ್ ಏರಿಯಾ ಕೂಡ ಬಂದಿದೆ. ಸೊ ನಾವ್ ಇವಾಗ ಲಿಫ್ಟ್ ಅಲ್ಲೇ ಫಸ್ಟ್ ಫ್ಲೋರ್ಗೆ ಹೋಗೋಣ. ಅದಕ್ಕೂ ಮುಂಚೆ ನೀವು ಅಲ್ಲಿ ನೋಡ್ಬೋದು ಸ್ಟೆಪ್ಸ್ ನ ನೋಡಿ. ಫಸ್ಟ್ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಇವರು ಟೀ ಕುಡ್ಗೆ ಹೋಗಿದ್ದಾರೆ. ಫ್ಲೋರಿಂಗ್ ಎಲ್ಲ ಕಂಪ್ಲೀಟ್ ಟೀ ಕುಡ್ ಬಂದಿದೆ. ಇದು ಅಷ್ಟೇ ಟೀ ಕುಡ್ ಅಲ್ಲಿ ಮಾಡಿರೋದು ವಿತ್ ಟಫನ್ ಗ್ಲಾಸಸ್ ಬರ್ತಾ ಇದೆ ಇಲ್ಲಿ. ಸೊ ಇವಾಗ ಇದಿನ್ನು ನಮ್ಗೆ ವರ್ಕ್ ನಡೀತಾ ಇದೆ. ಒನ್ಸ್ ಇದು ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಫುಲ್ ತೋರಿಸ್ತೀನಿ ಹೋಮ್ ಟೂರ್ ನ. ಅವಾಗ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಗೆ. ಅಂಡ್ ನೀವೆಲ್ಲ ನೋಡ್ಬೋದು ಇದೆಲ್ಲ ಲೈಟಿಂಗ್ಸ್ ಕೂಡ ಬಂದಿದೆ. ಬನ್ನಿ ಇದೆಲ್ಲ ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ ಒನ್ಸ್ ಬಂದಾದ್ಮೇಲೆ. ಇವಾಗ ನಾವು ಲಿಫ್ಟ್ ಏರಿಯಾದಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೊ ಇವಾಗ ನಾವು ಲಿಫ್ಟ್ ಅಲ್ಲಿ ಹೋಗೋಣ ಬನ್ನಿ. ಲಿಫ್ಟ್ ಹೋಗೋ ಮುಂಚೆ ಇಲ್ಲಿ ಕೆಳಗಡೆ ನೋಡ್ಬೋದು ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅಂಡ್ ನೀವು ಮತ್ತೊಂದು ನೋಡ್ಬೋದು ಇಲ್ಲಿ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಈ ತರ ಎಲ್ಲ ಇದ್ದಾಗ ಸ್ಟಿಕ್ ಆನ್ ಆದಾಗ ಇಲ್ಲಿ ನಮ್ಗೆ ಒಂದು ಟೆಲಿಫೋನ್ ಬೂತ್ ತರಾನು ಇದೆ. ಇಲ್ಲಿಂದ ನಾವ್ ಇವಾಗ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿಂದ ನಾನು ಇವಾಗ ಇದನ್ನ ಆನ್ ಮಾಡಿದ್ರೆ ನಮ್ಗೆ ಆಚೆಗಡೆ ಕಾಲ್ ರಿಂಗ್ ಆಗುತ್ತೆ. ಅಲ್ಲೊಂದು ತರ ಈ ತರ ಟೆಲಿಫೋನ್ ಬೂತ್ ಇದೆ. ಸೊ ಏನಾದ್ರು ಎಮರ್ಜೆನ್ಸಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾವುದೇ ರೀತಿ ನಮ್ಗೇನು ಕೂಡ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಬನ್ನಿ ಇವಾಗ ನಾವು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗಿದ್ದೀವಿ. ಇಲ್ಲಿ ನಮ್ಗೆ ಎಂಟ್ರಿ ಆದಾಗ ನಮ್ಗೆ ಇಲ್ಲಿ 2 ರೂಮ್ ಸಿಗ್ತಾ ಇದೆ. 2 ಮಾಸ್ಟರ್ ಬೆಡ್ರೂಮ್ ಮತ್ತೆ ಒಂದು ಕಿಡ್ಸ್ ಬೆಡ್ರೂಮ್ ಅಂತಾನು ಹೇಳ್ಬೋದು. 1 ಮಾಸ್ಟರ್ ಬೆಡ್ರೂಮ್ 1 ಕಿಡ್ಸ್ ಬೆಡ್ರೂಮ್ ಸಿಗ್ತಾ ಇದೆ. ಅಂಡ್ ನೀವು ಇಲ್ಲಿ ನೋಡ್ಬೋದು ಇದು ನಮ್ಗೆ ವರ್ಕಿಂಗ್ ಸ್ಟೇಷನ್ ತರಾನು ಆಗುತ್ತೆ. ಅಂಡ್ ಇಲ್ಲಾಂದ್ರೆ ಇಲ್ಲಿ ಕಿಡ್ಸ್ ಬೆಡ್ರೂಮ್ ಇರೋದ್ರಿಂದ ವರ್ಕ್ ಸ್ಟೇಷನ್ ತರಾನು ಆಗುತ್ತೆ ಮತ್ತೆ ರಿಲ್ಯಾಕ್ಸಿಂಗ್ ಏರಿಯಾನು ಆಗುತ್ತೆ. ನೀವೆಲ್ಲ ನೋಡ್ಬೋದು ಈ ಮನೆ ಹೈಲೈಟ್ ಅಂದ್ರೆ ಕಂಪ್ಲೀಟ್ ವುಡ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇದೆಲ್ಲ ನಮ್ಗೆ ಕಂಪ್ಲೀಟ್ ಸ್ಟೋರೇಜ್ ಬರ್ತಾ ಇದೆ. ಜಸ್ಟ್ ಹಿಂಗ್ ಪುಷ್ ಮಾಡಿದ್ರೆ ಸಾಕು ಇವೆಲ್ಲ ಓಪನ್ ಆಗುತ್ತೆ ನೋಡಿ. ಜಸ್ಟ್ ಪುಷ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ.
ಇಲ್ಲಿ ನಮ್ಗೆ ವರ್ಕಿಂಗ್ ಸ್ಟೇಷನ್ ತರಾನು ಮಾಡ್ಕೋಬಹುದು. ಇಲ್ಲಿ ನಮ್ಗೆ ಒಂದು ಬಾಲ್ಕನಿ ಕೂಡ ಇದೆ, ರಿಲ್ಯಾಕ್ಸಿಂಗ್ ಮಾಡೋದಕ್ಕೆ ಬಾಲ್ಕನಿ ಕೂಡ ಇದೆ. ಡೋರ್ಸ್ ಎಲ್ಲ ಸೇಮ್ ಬರ್ತಾ ಇದೆ, ಲ್ಯಾಮಿನೇಟೆಡ್ ಡೋರ್ಗೆ ಪಾಲಿಶ್ ಮಾಡಿರೋದು. ಇಲ್ಲಿ ನಮ್ಗೆ ಒಂದು ಬಾಲ್ಕನಿ ಸಿಗ್ತಾ ಇದೆ, ನಾನು ಕೆಳಗಡೆ ಎಕ್ಸ್ಪ್ಲೈನ್ ಮಾಡಿದೆ ಅನ್ಸುತ್ತೆ. ಇದೆಲ್ಲ ನಮ್ಗೆ ಟಫನ್ ಗ್ಲಾಸಸ್ ವಿತ್ ಎಸ್ ರೈಲಿಂಗ್ ವಿತ್ ಟಫನ್ ಗ್ಲಾಸಸ್ ಬರ್ತಾ ಇದೆ. ಇದು ಹೇಳಿದ್ನಲ್ಲ, ವಾಲ್ಗೆಲ್ಲ 2x4 ಟೈಲ್ಸ್ ನ ಯೂಸ್ ಮಾಡಿರೋದು ನಾವು. ಇದೆಲ್ಲ ನಮ್ಗೆ ಅರೌಂಡ್ ಒಂದು 50 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಬನ್ನಿ ಇವಾಗ ನಾನು ನಿಮ್ಗೆ ಸರ್ಪ್ರೈಸ್ ಆಗಿ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ನೀವು ಅನ್ಕೋಬಹುದು 30 40 ಕೂಡ ಇಷ್ಟು ಸ್ಪೇಷಿಯಸ್ ಆಗಿರೋ ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೋದಾ ಅಂತ. ಹೌದು ಮಾಡ್ಬೋದು, ಅದಕ್ಕಿದೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ ಯಾವ ತರ ಇದೆ ಇದು ಮನೆ ಅಂತ ಹೇಳ್ಬಿಟ್ಟು, ರೂಮ್ ಅಂತ ಹೇಳ್ಬಿಟ್ಟು. ಇಲ್ಲಿ ನಮ್ಗೆ ಒಂದು ಸ್ಕ್ರೀನ್ ಬರ್ಬೋದು, ಸ್ಕ್ರೀನ್ ಕೂಡ ಹಾಕೋಬಹುದು. ಅಂಡ್ ಇಲ್ಲಿ ನಮ್ಗೆ ಒಂದು ಬೆಡ್ ಬಂದಿದೆ, ಕಿಂಗ್ ಸೈಜ್ ಒಂದು ಬೆಡ್ ಬಂದಿದೆ. ಅಲ್ಲೆಲ್ಲ ನಮ್ಗೆ ವಾರ್ಡ್ರೋಬ್ಸ್ ಬರ್ತಾ ಇದೆ. ಅಂಡ್ ವಾರ್ಡ್ರೋಬ್ಸ್ ನ ನೀವು ನೋಡ್ಬೋದು, ಡಿಸೈನ್ಸ್ ಎಲ್ಲ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೈಂಟ್ ಚೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಂಡ್ ಇದು ಬ್ಯಾಕ್ ಗ್ರೌಂಡ್ ಕೂಡ ನೀವು ಅಬ್ಸರ್ವ್ ಮಾಡಿ, ಕಿಂಗ್ ಸೈಜ್ ಬೆಡ್ ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ವಾಲ್ ಪೇಪರ್ ಇದು. ಸೊ ಮತ್ತೆ ನಮ್ಮಲ್ಲಿ ವಾಕಿಂಗ್ ವಾರ್ಡ್ರೋಬ್ ಸ್ಪೇಸ್ ಕೂಡ ನಮ್ಗೆ ಇಲ್ಲಿ ಬಂದಿದೆ. ಇದು ನಮ್ಗೆ ವಾಕಿಂಗ್ ವಾರ್ಡ್ರೋಬ್ ಸ್ಪೇಸ್ ಬರ್ತಾ ಇದೆ. ಡಿಸೈನ್ಸ್ ಅಂತ ಬಂದಾಗ ಇದು ಸೇಮ್ ಬಂದಿದೆ, ವಾರ್ಡ್ರೋಬ್ಸ್ಗೆಲ್ಲ ಸೇಮ್ ಡಿಸೈನ್ಸ್. ಇಲ್ಲಿ ನಮ್ಗೊಂದು ಮಿರರ್ ಸಿಗ್ತಾ ಇದೆ. ಇಲ್ಲಿ ನಮ್ಗೊಂದು ಕಾಮನ್ ವಾಶ್ರೂಮ್, ಅಟ್ಯಾಚ್ಡ್ ವಾಶ್ರೂಮ್ ಬರ್ತಾ ಇದೆ. ಸೊ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಒಂದು ಲಕ್ಸುರಿಯಸ್ ಮನೆ ಅಂತಾನೆ ಹೇಳ್ಬೋದು ಈ ಮನೆ. ಇದು ಅಷ್ಟೇ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಇದು ಬಂದಿರೋದು. ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬಂದಿದೆ, ಇಲ್ಲೂ ಕೂಡ ಒಂದು ಮಿರರ್ ಬಂದಿದೆ. ಅಂಡ್ ಮಿರರ್ ನೀವು ಸ್ಟೈಲಿಶ್ ನೋಡ್ಬೋದು, ಎಷ್ಟು ತುಂಬಾ ಸ್ಟೈಲ್ ಆಗಿ ಬಂದಿದೆ ಮಿರರ್ ಅಂತ ಹೇಳ್ಬಿಟ್ಟು ಡಿಸೈನ್ಸ್. ಅಂಡ್ ವಾಲ್ಗಳೆಲ್ಲ ಹಾಕಿರೋದು ಅಷ್ಟೇ 2x4 ಟೈಲ್ಸ್ ಬರ್ತಾ ಇದೆ. ಬಟ್ ಕಲರ್ ಅಲ್ಲಿ ಅಂತ ಬಂದಾಗ ಇದು ಬ್ಲೂ ಶೇಡ್ ಬರ್ತಾ ಇದೆ. ಅಂಡ್ ಈ ಕಡೆ ಅಂತ ಬಂದಾಗ ಈ ಕಡೆ ವೈಟ್ ಶೇಡ್ ಮಾಡಿರೋದು ನಾವು. ಸೊ ಬನ್ನಿ. ಆಮೇಲೆ ಇಲ್ಲಿ ಸಿಂಗಲ್ ಕಬೋರ್ಡ್ ಬರ್ತಾ ಇದೆ ಇಲ್ಲಿ ಕೂಡ. ಮತ್ತೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಅಂಡ್ ನೀವು ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಇದು ನಮ್ಗೆ ಯಾವ ತರ ಅಂತ ಹೇಳಿದ್ರೆ ಬೇ ವಿಂಡೋ ಟೈಪ್ ಬರುತ್ತೆ. ಇಲ್ಲೂ ಕೂಡ ಕುತ್ಕೊಂಡು ನಾವು ಈಚೆಗಡೆ ಏನಾದ್ರು ನೋಡ್ಬೋದು. ಮತ್ತೆ ಇಲ್ಲಿ ನಮ್ಗೆ ಟಿವಿ ಯೂನಿಟ್ ಬರ್ತಾ ಇದೆ, ಟಿವಿ ಯೂನಿಟ್ ಬರ್ತಾ ಇದೆ ವಿತ್ ನಮ್ಗೆ ಥಿಂಗ್ಸ್ ಏನಾದ್ರು ಇಟ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಸ್ಪೇಸ್ ಮಾಡಿರೋದು. ಇಲ್ಲೂ ಕೂಡ ಅಷ್ಟೇ ಇದು ಸ್ಪೇಸ್ ಬರ್ತಾ ಇದೆ. ಸೊ ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಅಂಡ್ ಇಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಎಲ್ಲಾ ಕಡೆನೂ ಫ್ಲೋರಿಂಗಿಗೆಲ್ಲ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿದ್ದು. ಇಲ್ಲಿ ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಆಗ್ಲಿ ಅಂತ, ಮತ್ತೆ ಈ ರೂಮಿಗೆ ಬಂದಾಗ ಎಲ್ಲ ಒಂದೇ ತರ ಇದ್ರು ತುಂಬಾ ಚೆನ್ನಾಗಿರಲ್ಲ. ಈ ತರ ಇದ್ದಾಗ ಬೇರೆ ತರ ಮೈಂಡ್ ಸೆಟ್ ಸ್ವಲ್ಪ ಪೀಸ್ಫುಲ್ ಆಗಿರ್ಲಿ ಅಂದ್ಬಿಟ್ಟು ಇಲ್ಲಿ ವುಡನ್ ಟೈಲ್ಸ್ ನ ಯೂಸ್ ಮಾಡಿದೀವಿ ನಾವು. ಇದು ನಮ್ಗೆ ಮತ್ತೊಂದು ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ. ಮಾಸ್ಟರ್ ಬೆಡ್ರೂಮ್ ಇಲ್ಲೂ ಅಷ್ಟೇ ಸೇಮ್ ಡಿಸೈನ್ಸ್ ಎಲ್ಲ ಸೇಮೇ ಇದೆ, ಅಂದ್ರೆ ಕಾನ್ಸೆಪ್ಟ್. ಇಲ್ಲೂ ಅಷ್ಟೇ ಬೇ ವಿಂಡೋ ಬರ್ತಾ ಇದೆ. ಅಂಡ್ ಇಂಟೀರಿಯರ್ ಸ್ವಲ್ಪ ಚೇಂಜಸ್ ಹೋಗಿದ್ದಾರೆ, ಇಲ್ಲಿ ಇಂಟೀರಿಯರ್ ಬೇರೆ ಇದೆ. ಇದೆಲ್ಲ ನಮಗೆ ಕಬೋರ್ಡ್ ಬರ್ತಾ ಇದೆ. ಇಲ್ಲೂ ಕೂಡ ಟಿವಿ ಯೂನಿಟ್ ಬರ್ತಾ ಇದೆ, ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ. ಇಲ್ಲೂ ಕೂಡ ನಮ್ಗೆ ಸ್ಟೋರೇಜ್ ಯೂನಿಟ್ ಬರ್ತಾ ಇದೆ. ಅಂಡ್ ನೀವೆಲ್ಲ ನೋಡ್ಬೋದು, ಇದು ಕೂಡ ಅಷ್ಟೇ. ಇದು ಟೈಲ್ಸ್ ಅನ್ಕೋತೀರಾ, ಬಟ್ ಇದು ಟೈಲ್ಸ್ ಅಲ್ಲ. ಇಲ್ಲಿ ನಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಸ್ಪೇಸ್ ಬರ್ತಾ ಇದೆ. ಸೊ ಇದು ನಮ್ಗೆ ವಾಕ್ ಇನ್ ವಾರ್ಡ್ರೋಬ್ ಸ್ಪೇಸ್ ಬರ್ತಾ ಇದೆ. ಇದು ಕೂಡ ಅಷ್ಟೇ ಸೇಮ್ ಬರ್ತಾ ಇದೆ. ಅಂಡ್ ಇದು ನಮ್ಗೆ ಕ್ಲೋಸ್ ಆದಾಗ ಲೈಟಿಂಗ್ಸ್ ಇರಲ್ಲ, ಇದು ನಮ್ಗೆ ಓಪನ್ ಆದಾಗ ಮಾತ್ರ ಇಲ್ಲಿ ಲೈಟ್ಸ್ ಆನ್ ಆಗುತ್ತೆ. ಇಲ್ಲೂ ನಮ್ಗೆ ಸೇಮ್ LED ಲೈಟ್ ಅಂತಾನೆ ಹೇಳ್ಬೋದು ಇದನ್ನ. ಇದು ನಮ್ಗೆ LED ಲೈಟ್ ಬರ್ತಾ ಇದೆ. ಎಲ್ಲದಕ್ಕೂ ಕೂಡ ಲೈಟ್ ಪ್ರೊವಿಷನ್ ಸಿಕ್ಕಿದೆ. ಮತ್ತೆ ಇನ್ನು ಆಕ್ಚುಲಿ ನಿಮ್ಗೆ ಇವಾಗ್ಲಿಗಿಂತ ಈ ಮನೆ ಮತ್ತೊಂದ್ಸತಿ ನಾನು ನಿಮ್ಗೆ ಹೋಮ್ ಟೂರ್ ಮಾಡ್ತೀನಲ್ಲ, ಅವಾಗ ಕಾಸ್ಟ್ ಎಲ್ಲ ಹೇಳ್ದಾಗ ನಿಮ್ಗೆ ಒಂದ್ ಐಡಿಯಾ ಬರುತ್ತೆ ಎಷ್ಟು ಅಂತ ಹೇಳ್ಬಿಟ್ಟು. ಬನ್ನಿ, ಇಲ್ಲಿ ನಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ. ಎಲ್ಲಾ ರೂಮ್ಸ್ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ. ಸೊ ನೀವು ವಾಶ್ರೂಮ್ಸ್ ಕೂಡ ಎಷ್ಟು ಲಕ್ಸುರಿಯಸ್ ಆಗಿದೆ ಅಂತ ಅನ್ಕೋಬಹುದು, ಯಾಕಂದ್ರೆ ಅಷ್ಟು ತುಂಬಾ ಲಕ್ಸುರಿಯಸ್ ಆಗಿ ಬಂದಿದೆ. ಒಳಗಡೆ ಬನ್ನಿ. ಇದು ಅಷ್ಟೇ ನಮ್ಗೆ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಅಲ್ಲಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು, ಇದು ಅಷ್ಟೇ ನಮ್ಗೆ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಬರ್ತಾ ಇದೆ. ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಕಂಪ್ಲೀಟ್ ಇಲ್ಲೆಲ್ಲ ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿರೋದು. ಇಲ್ಲೂ ಅಷ್ಟೇ ಐಟಮ್ಸ್ ಥಿಂಗ್ಸ್ ಏನಾದ್ರು ಇಟ್ಕೋಬಹುದು. ಅಂಡ್ ನೀವು ವಾಲಿಗೆಲ್ಲ ನೋಡ್ಬೋದು, ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಬರ್ತಾ ಇದೆ ನಮ್ಗೆ, ಕಂಪ್ಲೀಟ್ ಮ್ಯಾಟ್ ಫಿನಿಶಿಂಗ್ ಬರ್ತಾ ಇದೆ. ಅಂಡ್ ಮೇಂಟೆನೆನ್ಸ್ ಕೂಡ ತುಂಬಾ ಈಸಿ ಆಗುತ್ತೆ. ಅಂಡ್ ಇದನ್ನೆಲ್ಲ ನೋಡ್ಬೋದು ನೀವು, ಎಷ್ಟು ಸ್ಪೇಸ್ ನ ಎಲ್ಲೂ ವೇಸ್ಟ್ ಮಾಡ್ದಂಗೆ ತುಂಬಾ ಯುಟಿಲೈಸೇಷನ್ ಮಾಡ್ಕೊಂಡಿದ್ದಾರೆ. ಅಂಡ್ ಎಲ್ಲಾ ಕಡೆನೂ ಅಷ್ಟೇ LED ಲೈಟ್ ನ ಪ್ರೊವೈಡ್ ಮಾಡಿದೀವಿ. ಸೊ ನೋಡ್ತಾ ಇರ್ಬೋದು, ಎಲ್ಲಾ ಕಡೆ LED ಲೈಟ್ ಬರ್ತಾ ಇದೆ. ನಾನು ಆವಾಗಲೇ ಹೇಳಿದಾಗ ಇದು ಕೂಡ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಬರ್ತಾ ಇದೆ. ಅಂಡ್ ನೀವು ಮೇಲ್ಗಡೆ ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ನಮ್ಗೆ ಗೀಸರ್ ಪಾಯಿಂಟ್ ಇಲ್ಲಿದೆ, ಗೀಸರ್ ಕೊಟ್ಟಿದೀವಿ, ಅಲ್ಲಿ ಸ್ಪೇಸ್ ಬಿಟ್ಟಿದೀವಿ ನಾವು. ಅಪ್ ಟು ರೂಫ್ ವರ್ಗೂ ಕೂಡ ಟೈಲ್ಸ್ ನ ಪ್ರೊವೈಡ್ ಮಾಡಿದೀವಿ. ಸೊ ನೆಕ್ಸ್ಟ್ ಏನಿದೆ ಅಂತ ನೀವು ಕ್ಯೂರಿಯಾಸಿಟಿಯಿಂದ ಇರ್ಬೋದು, ಯಾಕಂದ್ರೆ ಇದಿಷ್ಟು ನೋಡ್ತಾ ಇದ್ರೆ ನಮ್ಗೆ ಮತ್ತೆ ಏನಿದೆ ಅಂತ ಕ್ಯೂರಿಯಾಸಿಟಿ ಬರ್ತಾ ಇರುತ್ತೆ. ಸೊ ಬನ್ನಿ ನೆಕ್ಸ್ಟ್ 3rd ಫ್ಲೋರ್ಗೆ ಹೋಗೋಣ. ಸೊ ಇವಾಗ ಬನ್ನಿ ನಾವು 3rd ಫ್ಲೋರ್ಗೆ ಹೋಗೋಣ. ಸೊ ಇವಾಗ ನಾವು 3rd ಫ್ಲೋರ್ ಅಲ್ಲಿ ಇದೀವಿ.
ಅಂಡ್ ಇಲ್ಲೆಲ್ಲ ನೋಡ್ತಾ ಇದೀರಾ, ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕಂದ್ರೆ ಇದು ಒನ್ಸ್ ಕಂಪ್ಲೀಟ್ ಆದ್ಮೇಲೆ ಇದು ನಮಗೆ ಸ್ಟೆಪ್ಸ್ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವಾಗ ಆಕ್ಚುಲಿ ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಏನೂ ಆನ್ ಇಲ್ಲ, ಯಾಕಂದ್ರೆ ಇಂಟೀರಿಯರ್ ವರ್ಕ್ ನಡೆಯುತ್ತಾ ಇರೋದ್ರಿಂದ ಎಲ್ಲ ಆಫ್ ಮಾಡ್ಕೊಂಡಿದ್ದಾರೆ. ಇದು ನಮಗೆ ಕಂಪ್ಲೀಟ್ ಪಿಂಕಿ ಪಿಂಕಿಲ್ ಕಾಣಿಸ್ತಾ ಇದೆ. ಇದು ನಮ್ಗೆ ಇನ್ನೊಂದು ಆಕ್ಚುಲಿ ಇದು ಗರ್ಲ್ಸ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ತರ ರೂಮ್ಸ್ ಎಲ್ಲ, ಯಾಕಂದ್ರೆ ಅವ್ರ ಕಾಂಬಿನೇಷನ್ ಅಲ್ಲೇ ಇದನ್ನ ಮಾಡಿರೋದು. ಇಲ್ಲಿ ಎಲ್ಲ ನೋಡ್ಬೋದು, ಇದು ಕೂಡ ನಮ್ಗೆ ಪಿಂಕ್ ಕಿಶಲ್ ಕಾಣಿಸ್ತಾ ಇದೆ. ನಮ್ಗೆ ಕಿಂಗ್ ಸೈಜ್ ಅಲ್ಲಿ ಒಂದು ಬಂದಿದೆ. ಅಂಡ್ ಡಿಸೈನ್ಸ್ ಆಗ್ಲಿ ಮತ್ತೆ ಇದೆಲ್ಲ ನೀವು ಸೇಮ್ ಕಾನ್ಸೆಪ್ಟ್ ಇಟ್ಕೊಂಡೆ ಮಾಡಿರೋದು. ಇಲ್ಲೂ ಕೂಡ ನಮ್ಗೆ ಒಂದು ಬೇ ವಿಂಡೋ ಟೈಪ್ ಬರ್ತಾ ಇದೆ. ವಿತ್ ಇಲ್ಲಿ ನಮ್ಗೆ ಇಂಟೀರಿಯರ್ ಹೇಳಿದ್ನಲ್ಲ ನಾನು ನಿಮ್ಗೆ, ಇಂಟೀರಿಯರ್ ಕಲರ್ ಚೇಂಜ್ ಆಗಿದೆ ಅಷ್ಟೇ, ಬಿಟ್ರೆ ಡಿಸೈನ್ಸ್ ಎಲ್ಲ ಸೇಮ್ ಇದೆ. ಎಲ್ಲಾ ರೂಮ್ಸ್ಗೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಬಂದಿದೆ, ವಿತ್ ಟಿವಿ ಯೂನಿಟ್ ಬಂದಿದೆ, ವಾಕ್ ಇನ್ ವಾರ್ಡ್ರೂಮ್ ಬಂದಿದೆ. ತುಂಬಾ ಸ್ಪೇಷಿಯಸ್ ಆಗಿ ವಿಶಾಲವಾಗಿ ಬಂದಿದೆ. ಸೊ ಬನ್ನಿ, ಇಲ್ಲೂ ಕೂಡ ನಮ್ಗೆ ವಾಕ್ ಇನ್ ವಾರ್ಡ್ರೂಮ್ ಸ್ಪೇಸ್ ಬರ್ತಾ ಇದೆ. ಅಂಡ್ ಈ ಮನೆಗೆ ನೀವು ಲೈಟಿಂಗ್ಸ್ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ತುಂಬಾ ಡಿಫ್ರೆಂಟ್ ಆಗಿ ಚೂಸ್ ಮಾಡಿದ್ದಾರೆ. ಇದು ಅಷ್ಟೇ ಸೇಮ್ ಹೇಳಿದ್ನಲ್ಲ ನಾನು, ವಾಕ್ ಇನ್ ವಾರ್ಡ್ರೂಮ್ ಬರ್ತಾ ಇದೆ ವಿತ್ ನಮ್ಗೆ ಇಲ್ಲೂ ಕೂಡ LED ಲೈಟ್ ಬರ್ತಾ ಇದೆ. ಸೊ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ಸೇಮ್ ಕೆಳಗಡೆ ಯಾವ ತರ ಹೇಳಿದ್ನಲ್ಲ ನಾನು ನಿಮ್ಗೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಸೇಮ್ ಕಾನ್ಸೆಪ್ಟ್ ಅಲ್ಲಿ ಸೇಮ್ ಡಿಸೈನ್ ಇದು ಬರ್ತಾ ಇರೋದು. ಸೊ ನೋಡ್ತಾ ಇದ್ದೀರಾ, ಇದ್ರ ಸೈಜ್ ಎಲ್ಲ ಎಷ್ಟಿದೆ, ರೂಮ್ ಸೈಜು, ವಾಶ್ರೂಮ್ ಸೈಜು, ವಾಕ್ ಇನ್ ವಾರ್ಡ್ರೂಮ್ ಸ್ಪೇಸ್ ಎಷ್ಟು ಬರ್ತಾ ಇದೆ. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು 30-40 ಅನ್ನೋ ತರ ಫೀಲ್ ಬರುತ್ತೆ. ಅದಕ್ಕೋಸ್ಕರನೇ ಸೈಜ್ ಎಲ್ಲ ನೀವು ತಿಳ್ಕೊಬೇಕು ಅಂದ್ರೆ ಇನ್ನೊಂದು ಕಂಪ್ಲೀಟೆಡ್ ವಿಡಿಯೋ ಮಾಡ್ತೀನಲ್ಲ ಹೋಮ್ ಟೂರ್, ಅಂತವರೆಗೂ ವೇಟ್ ಮಾಡ್ಬೇಕು. ಕಾಸ್ಟ್ ಎಲ್ಲ ತಿಳ್ಕೊಬೇಕು ಅಂದ್ರೆ ಇದು ನಮ್ಗೆ ಬಾರ್ ಕೌಂಟರ್ ಸಿಗ್ತಾ ಇದೆ. ಇಲ್ಲಿ ನಮ್ಗೆ ನೀವೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ವುಡ್ ಅಲ್ಲಿ ಮಾಡಿರೋದು ಇಂಟೀರಿಯರ್ ಅಲ್ಲಿ. ಸೊ ಇದು ನಮ್ಗೆ ಬಾರ್ ಕೌಂಟರ್ ಸಿಗ್ತಾ ಇದೆ. ಇಲ್ಲೂ ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ ಸ್ಪೇಸ್. ಅಂಡ್ ಬನ್ನಿ, ಮತ್ತೊಂದು ಏನಂದ್ರೆ ವಿಶೇಷತೆ, ಕೈಟ್ಸ್ ಸಿಗ್ನೇಚರ್ ಅಂತ ಹೇಳ್ಬೋದು, ಸ್ಕೈಲೈಟ್. ಸೊ ಇಲ್ಲಿ ನಾವು ಆಕ್ಚುಲಿ ಇವಾಗ ನಿಮ್ಗೆ ಚೆನ್ನಾಗಿ ಕಾಣಿಸಲ್ಲ, ಯಾಕಂದ್ರೆ ಕೆಳಗಡೆ ಹೋಗಿ ಮಾಡ್ಬೇಕು, ಅವರು ವರ್ಕ್ ಮಾಡ್ತಾ ಇದಾರೆ ಅಲ್ಲಿ. ಆಫ್ಟರ್ ದಟ್ ತೋರಿಸ್ತೀನಿ ಅಂತ ಹೇಳಿದ್ದೀನಲ್ಲ, ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ. ಆಕ್ಚುಲಿ ಅದನ್ನ ಆಮೇಲೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಇವಾಗ ನಾವು ಟೆರೆಸ್ಗೆ ಹೋಗೋಣ ಬನ್ನಿ. ಡೋರ್ಸ್ ಎಲ್ಲ ಸೇಮೇ ಬರ್ತಾ ಇದೆ, ಎಲ್ಲ ಜಾಸ್ತಿ ಏನೋ ಹೇಳೋದಕ್ಕೆ ಹೋಗಲ್ಲ. ಇದು ನಮ್ಗೆ ಆಫ್ ಪೋರ್ಷನ್ ಟೆರೆಸ್ ಬರ್ತಾ ಇದೆ, ಆಫ್ ಪೋರ್ಷನ್ ನಮ್ಗೊಂದು ರೂಮ್ ಸಿಗ್ತಾ ಇದೆ. ಅಂಡ್ ಇದೆಲ್ಲ ಮಂಗ್ಳೂರ್ ಟೈಲ್ಸ್ ನ ಯೂಸ್ ಮಾಡಿರೋದು ನೋಡ್ತಾ ಇರ್ಬೋದು. ಮತ್ತೆ ಎಲಿವೇಶನ್ ಅಲ್ಲಿ ಇದು ನೋಡಿದಾಗ ಕೂಡ ತುಂಬಾ ಟ್ರೆಡಿಷನಲ್ ಆಗು ಕಾಣಿಸುತ್ತೆ. ಈಚೆಗಡೆ ಎಲಿವೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೂ ಇದಕ್ಕೂ ಮ್ಯಾಚ್ ಕೂಡ ಆಗುತ್ತೆ, ಯಾಕಂದ್ರೆ ಕಂಪ್ಲೀಟ್ ನಾವು ಫಂಡಮ್ಯಾಕ್ಸ್ ಬೋರ್ಡ್ ನ ಎಲಿವೇಶನ್ ಅಲ್ಲಿ ಯೂಸ್ ಮಾಡಿರೋದ್ರಿಂದ ಇದು ಕೂಡ ಮ್ಯಾಚ್ ಆಗುತ್ತೆ. ಫ್ಲೋರಿಂಗ್ ಎಲ್ಲಾನು ಅಷ್ಟೇ ಟೈಲ್ಸ್ ನ ಯೂಸ್ ಮಾಡಿದೀವಿ, ಕಾರ್ ಪಾರ್ಕಿಂಗ್ ಟೈಲ್ಸ್ ತರ ಆಗುತ್ತೆ ಇದು. ಸೊ ಈ ಮನೆ ನೋಡಿದ್ರಲ್ಲ, ಮೇಲ್ಗಡೆ ಹೋಗೋದಕ್ಕೋಸ್ಕರ ಇಲ್ಲಿ ಲ್ಯಾಡರ್ ನ ಪ್ರೊವೈಡ್ ಮಾಡಿದೀವಿ. ಏನಪ್ಪಾ ಅಂದ್ರೆ ನೈಟ್ ಹೊತ್ತೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ಲಿ ಅಂತ ನೀವೆಲ್ಲಾ ಕಡೆನೂ ನೋಡ್ಬೋದು. ಇಲ್ಲೆಲ್ಲ ಸ್ಪಾಟ್ ಲೈಟ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲೆಲ್ಲಾ ಕಡೆ ನೀವು ನೋಡ್ಬೋದು, ಕೆಳಗಡೆ ಕಂಪ್ಲೀಟ್ ಇಲ್ಲ ಸ್ಪಾಟ್ ಲೈಟ್ ಬಂದಿದೆ. ಆಮೇಲೆ ಇದು ಎಲಿವೇಶನ್ ಬರುತ್ತೆ ಅಂತ ಹೇಳಿದ್ನಲ್ಲ, ಕಂಪ್ಲೀಟ್ SS ಲಿಂಗ್ ವಿತ್ ಟಫನ್ ಗ್ಲಾಸಸ್. ಆ ಎಲಿವೇಶನ್ ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲಿ ಇಷ್ಟು ಪಾರ್ಟಿಗೆ ಮಾತ್ರ ನಾವು ಇದನ್ನ ಕೊಟ್ಟಿರೋದು. ಸೊ ಈ ಕಂಪ್ಲೀಟ್ ಮನೆ ಹೋಮ್ ಟೂರ್ ನಿಮಗೆ ಬೇಕಾದಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಆಕ್ಚುಲಿ ಮನೆ ಕಂಪ್ಲೀಟ್ ಹೋಮ್ ಟೂರ್ ಇನ್ನೊಂದು ವೀಕ್ ಅಥವಾ 2 ವೀಕ್ಸ್ ಅಲ್ಲಿ ಮನೆ ಕಂಪ್ಲೀಟ್ ಹೋಮ್ ಟೂರ್ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಮನೆ ಕನ್ಸ್ಟ್ರಕ್ಷನ್ ಕಾಸ್ಟ್ ತಿಳ್ಕೊಬೇಕು, ಸೈಜ್ಗಳೆಲ್ಲ ತಿಳ್ಕೊಬೇಕು, ಮತ್ತೆ ಇನ್ನು ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಈ ಮನೆ ಇಷ್ಟ ಆಗಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದೇ ತರ ಇನ್ನೂ ಹೆಚ್ಚಿನ ಹೋಮ್ ಟೂರ್ ವಿಡಿಯೋಸ್ ನಮ್ಮ ಪೇಜಲ್ಲಿ ಬರ್ತಾನೆ ಇರುತ್ತೆ. ಸೊ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಯಾವುದೇ ರೀತಿ ಹೊಸ ವಿಡಿಯೋಸ್ ಹಾಕಿದ್ರು ಕೂಡ ನಿಮ್ಗೆ ಅದ್ರದ್ದು ನೋಟಿಫಿಕೇಶನ್ ಬರುತ್ತೆ. ಅವಾಗ ನಿಮಗೆ ನೋಡೋದು ಕೂಡ ತುಂಬಾ ಈಸಿ ಆಗುತ್ತೆ. ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ನಮ್ಮ ಆಫೀಸ್ ಜಯನಗರ 7th ಬ್ಲಾಕ್ ಅಲ್ಲಿ ಇದೆ. 30-40 ಸೈಟ್ ಇದೆಯೋ, 40-60 ಸೈಟ್ ಇದೆಯೋ. ಬ್ಯಾಂಗ್ಳೂರಲ್ಲಿ ನಿಮ್ ಈ ತರ ಸೈಟ್ ಇದ್ದು ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಏನಾದ್ರು ಆಲೋಚನೆ ಇದ್ರೆ ಜಯನಗರ 7th ಬ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಇರುತ್ತೆ. ಬಂದಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ಸ್ ನಮ್ಮ ಎಕ್ಸಿಕ್ಯೂಟಿವ್ ಶೇರ್ ಮಾಡ್ತಾರೆ. ಸೊ ಇದೇ ತರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.